ಕೆಳಗಡೆ ಅಪಾರ್ಟ್ಮೆಂಟ್. ಇಲ್ಲೇನು ಶುರು ಮಾಡಿಲ್ಲ ಇನ್ನೂ ಶುರು ಮಾಡಿಲ್ಲ. ಸೊ ಮೇಲಿಂದ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವರು ಮಾಡ್ತಾರಂತೆ. ಆಮೇಲೆ ಇದು ಬಂದ್ಬಿಟ್ಟು ಇವಾಗ ಬಂದಿರೋ ಇದು ಹೊಡಿತಾರಂತೆ. ಇಷ್ಟು ಹೊಡೆದ್ಬಿಟ್ಟು ಬಾಕ್ಲಿಡ್ತಾರಂತೆ. ಸೊ ಇಲ್ಲಿಂದ ಆರಾಮಾಗಿ ಕೆಳಗಡೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ಬಂದು ಏನು ಪ್ರಾಬ್ಲಮ್ ಇಲ್ಲ. ಬಾಕ್ಲು ಮಾಡಿದ್ರೆ ಚೆನ್ನಾಗಿರುತ್ತೆ, ಕ್ಲೀನಾಗಿ ಇಳಿಬೋದು. ಸೊ ಬಾಕ್ಲು ಮಾಡಬೇಕು. ಬಂದೆ ಇಷ್ಟ ಆಗಿದೆ. ಇದು ನೋಡಿತಾರೆ. ಇದು ಇಲ್ಲಿ ಗ್ಯಾಸ್ ಲೈನ್ಸ್ ಬಂದಿದೆ. ಇಲ್ಲಿ ಗ್ಯಾಸ್ ಲೈನ್ ಸೀದಾ ಬಿಲ್ಡಿಂಗ್ ಕನೆಕ್ಟ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಗ್ಯಾಸ್ ಇಲ್ಲಿ ಬರ್ಬೋದು. ಇಲ್ಲಿ ಹಾಂ ಮಾಮ ಅದೇ ಎರಡು ಗ್ಯಾಸ್ ಎರಡು ಅಪಾರ್ಟ್ಮೆಂಟ್ ಇದು. ಇಲ್ಲಿರೋ ಮೇಲೆ 2 ಅಪಾರ್ಟ್ಮೆಂಟ್ ಇದು ಇಲ್ಲಿ ಬರುತ್ತೆ. ಇಲ್ಲಿರೋ 3 ಅಪಾರ್ಟ್ಮೆಂಟ್ ಇದು. ಗ್ಯಾಸ್ ಲೈನ್ಗಳು ನೋಡಿ, ಎಲಿವೇಶನ್. ಇದು ನೋಡಿ ಟಾಯ್ಲೆಟ್ದು ಬಂದಿದೆ. ಇಲ್ಲಿ ಮೆಶ್ ಹಾಕ್ಬಿಟ್ಟು ಮಾಡಲೇಬೇಕು ಮಾಮ. ಇದು ತುಂಬ ಕೆಲಸಗಳಿದೆ. ಮೆಶ್ ಹಾಕ್ಬಿಟ್ಟು ಅವ್ರು ಕಂಪ್ಲೀಟ್ ಮಾಡಲೇಬೇಕು. ಅವರು ಮೆಶ್ ಹಾಕ್ಬಿಟ್ಟು ಮೇಲೆ ಕಂಪ್ಲೀಟ್ ಮಾಡಬೇಕು. ಇಲ್ಲಿರೋ 3 ಅಪಾರ್ಟ್ಮೆಂಟ್ ಅದು ಗ್ಯಾಸ್ ಲೈನ್ಸು ನೋಡಿ ಹಿಂಗೋಗಿದೆ. ಹಿಂಗೋಗ್ಬಿಟ್ಟು ಹಿಂಗೋಗಿದೆ ನೋಡಿ. ಇಲ್ಲಿಂದ ಬಂದು ಅಲ್ಲಿಂದ ಬಂದು ಹಿಂಗೆ ಬಂದು ಇಲ್ಲಿ ಬಂದಿದೆ. 1 2 3 ಗ್ಯಾಸ್ ಲೈನ್ಸು, 3 ಸಿಲಿಂಡರ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಮಕ್ಕಳುಗಳು ಓಡಾಡಿದ್ರೆ, ಮಕ್ಕಳುಗಳೇನಾದ್ರು ಇಲ್ಲಿ ಆಟ ಆಡಿದ್ರೆ ಯಾವ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಒಂದು ಸಜ್ಜಾದ ಇಲ್ಲಿ ಬರಲೇಬೇಕಿದು. ಸಜ್ಜಾನೋ ಅಥವಾ ಗೋಡೆನೋ ಇಷ್ಟು ಹಿಂಗೆ ಕವರ್ ಆಗಂಗೆ ಗೋಡೆ ಏನಾದ್ರು ಬರಲೇಬೇಕಿಲ್ಲಿ. ಸೊ ದಟ್ ಬಿಕಾಸ್ ಎಂಟ್ರೆನ್ಸ್ ಬಂದು ಹಿಂಗಿದ್ರೆ ಇಲ್ಲಿ ಎಂಟ್ರೆನ್ಸು, ಇಲ್ಲೊಂದು ಚಿಕ್ಕ ಡೋರ್ ಇದ್ದೇ ಇರುತ್ತೆ ನೋಡಿ. ಅವ್ರು ಹೆಂಗೆ ಮಾಡಿದ್ದಾರೆ ಹಂಗೆ. ಅಲ್ಲಿ ದೊಡ್ಡ ಎಂಟ್ರೆನ್ಸ್ ಇದೆ, ಪಕ್ಕದೊಂದು ಚಿಕ್ಕ ಡೋರ್ ಇರುತ್ತೆ. ಸೊ ಇಲ್ಲೊಂದು ಚಿಕ್ಕ ಡೋರ್ ಸೊ ಇಲ್ಲಿ ಬಂದರೆ ಸೊ ಎಲ್ಲರೂ ಹಿಂಗೆ ಎಂಟ್ರಿ ಕೊಡ್ತಾರೆ. ಸೊ ಬರ್ತಾರೆ ಹಂಗೆ ಇಲ್ಲಿ ಸಿಲಿಂಡ್ರು ಇರುತ್ತೆ. ಸೊ ದಟ್ ಮಾತಾಡೋದು ಏನೋ ಸಜ್ಜಾ ಟೈಪನ್ನ ಮಾಡಿ ಏನು ಮಾಡಿಸ್ಬೇಕು. ಸೊ ಸಿಲಿಂಡ್ರ್ ಪೈಪ್ ಬಂದಿದೆ.